मेहता का उल्टा चश्मा। पढ़ाई भी मस्ती भी दोनों एक ही ऐप में। TNPOC प्ले स्कूल ऐप अभी डाउनलोड कीजिए। ಇಲ್ಲಿ ನೋಡಿ ಅಣ್ಣ, ತುಂಬಾ ಸ್ಪೆಷಲ್ ಟಿವಿ ಇದು, ಇದನ್ನ ತಗೊಳ್ಳಿ. ಇದ್ರಲ್ಲಿ ನೀವು ಕೂಡ ಬರ್ತೀರಾ ಈ ತರ. ಇಲ್ಲಿ ನೋಡಿ. ವಾವ್, ಇದು ತುಂಬಾ ಸೂಪರ್ ಆಗಿದೆ. ಹೇಗೆ ಅನಿಸ್ತಾ ಇದೆ ಈ ಫ್ರೇಮ್ ನಿಮ್ಗೆ? ಈಗ ನೀವು ಹೇಳ್ಬೋದು, ಈಗ ನಾನು ಎಲ್ಲಿದ್ದೀನೋ, ಹೇಗಿದ್ದೀನೋ, ಜೇಠ ಅಣ್ಣನಿಂದಾನೇ ಇರೋದು ಅಂತ. ಟೊಮ್ಯಾಟೊ ಬೆಲೆ ಕಮ್ಮಿ ಇದೆಯಲ್ಲಪ್ಪ. ಏ ಹಲೋ, ಅಯ್ಯಯ್ಯೋ, ಅಯ್ಯೋ ನನ್ನ ತರಕಾರಿ. ಅರೆ ಟಿವಿ ಹುಷಾರು. ಅಯ್ಯೋ ನಟ್ಟು ಅಣ್ಣ ವಾಷಿಂಗ್ ಮಿಷಿನ್ ಅಲ್ಲಿ ಬಿದ್ದೋಗ್ಬಿಟ್ರು. ಆಟೋ, ನಾನಿನ್ ದೋಸ್ತ ಅಲ್ಲ ಕಣೋ, ಆಟೋ ಬೇಕಾಗಿತ್ತಂಗೆ. ನಿಂತ್ಕೋ ದಯಾ, ನೀನ್ ಆಟೋ ನಿಲ್ಸು ನೋಡೋಣ. ಆಟೋ. ಅಯ್ಯೋ ದಯಾ, ಇಷ್ಟ ಮೆತ್ತಿಗೆ ಯಾಕೆ ಹೇಳ್ತಿದ್ಯಾ? ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿಯಕ್ಕಲ್ಲ, ಆಟೋ ನಿಲ್ಸೋದು ಕೇಳಿದ್ ನಾನು. ಅಯ್ಯೋ ಬುಲೆಟ್ ಟ್ರೈನ್ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಬುಲೆಟ್ ಆಟೋ ಅಂತೂ ಬಂತು ನೋಡಿ ನಮ್ ದಾರಿಗೆ. ಏನಪ್ಪ, ನಾವು ಬೇಗ ಹೋಗ್ಬೇಕು. ಬೇಗ ಹೋಗ್ಬೇಕಾ? ಇದನ್ನ ಮೊದ್ಲೇ ಹೇಳ್ಬೇಕಿತ್ತಾನೆ. ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಅಯ್ಯ, ಅಣ್ಣ ತುಂಬಾನೇ ಮಚ್ಚುವಾಗಿದೆ, ಇನ್ನು ಜೋರಾಗಿ ಹೋಗಿ, ಇನ್ನು ಜೋರಾಗಿ. ಅಯ್ಯೋ ದಯಾ, ಏನ್ ಹೇಳ್ತಿದ್ದೆ ನೀನು? ಇದೇ ವಿಚಾರವಾಗಿ ನಾನು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು, ನಮ್ಮಂತ ಹಿರಿಯರನ್ನ ಯಾವತ್ತೂ ಮರಿಬಾರದು. ಎರಡನೇದಾಗಿ, ನಾನು ಹೇಳೋ ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ನಮ್ಮಂತ ಮುದುಕರನ್ನ ನೀವು ಮರ್ತು ಹೋಗ್ಬಿಡ್ಬೇಕು. ಅಪ್ಪಾಜಿ, ನೀವ್ ಇಷ್ಟೊಂದು ಕೆಂಪಗಾಗಿದ್ರೆ ಯಾಕೆ? ನಮ್ಗೆ ಕನ್ಫ್ಯೂಸ್ ಆಗೋಯ್ತು. ನಮ್ಗೂ ಮುಂಚೆ ಟೊಮೆಟೊ ಮನೆಗೆ ಹೆಂಗ್ ಬಂತು ಅಂತ. ಮಗನೇ, ಸ್ವಲ್ಪ ಜ್ವರ ಇದೆ. ಈಗ್ಲೇ ಅಳತೆ ಮಾಡ್ತೀನಿ ರೀ ಮಾವನವ್ರೆ. ಏ ದಯಾ, ನೀನ್ ಏನ್ ಮಾಡ್ತಿದ್ಯಾ?
ನಿಮಗೆ ಎಷ್ಟು ಜ್ವರ ಇದೆ ಅಂತ ಈ ಚಪಾತಿ ನಮಗೆ ಹೇಳುತ್ತೆ. ಹೇ ತಾಯಿ, ಅಣ್ಣಮ್ಮ, ಮಾವನವ್ರಿಗೆ ತುಂಬಾನೇ ಹುಷಾರಿಲ್ಲ. ಇನ್ನು ತಿನ್ಬೇಕು ಅನಿಸ್ತಾ ಇದೆ, ಆರ್ಡರ್ ಮಾಡ್ಕೋತೀನಿ. ಅರೆ ತುಂಬಾ ಟೈಮ್ ಆಗ್ಬಿಡ್ತಲ್ಲ. ನರ್ಸ್ ನರ್ಸ್, ಹೊಟ್ಟೆ ಹಸಿವಾಗ್ದಿರೋ ಅಂತ ಮಾತ್ರೆ ತಂದ್ಕೊಡಿ. ಇದು ತಗೊಳ್ಳಿ ಸರ್. ಈಗ ಹಸಿವಾಗೋದಿ. ಬಿಡ್ಬೇಡ, ಗಟ್ಟೆ ಅಪ್ಪಾಜಿ ಎಷ್ಟು ಬಿಸಿಯಾಗಿದ್ದಾರೆ ಅಂದ್ರೆ ಬರ್ತಾ ದಾರಿಲಿ 3 ಜನಕ್ಕೆ ಕೈ ಕೊಟ್ರು. ಅವರು ನಿಮ್ಮ ಹತ್ರ ಬರ್ಬೋದು ಅನ್ಸುತ್ತೆ ಮುಲಾಮ್ ಹಚ್ಚಿಸ್ಕೊಳಕ್ಕೆ. ಅರೆ ಇರಿ ಇರಿ, ಮೊದಲು ಸ್ವಲ್ಪ ಹೊಟ್ಟೆಗೆ ತಿನ್ಬಿಡ್ತೀನಿ. ಕಲ್ ಸಿಕ್ಬಿಡ್ತು ತಿನ್ನೋವಾಗ. ಕಬ್ಬಣ ಸಿಕ್ಕಿದ್ರೆ ಚೆನ್ನಾಗಿತ್ತು. ಐರನ್ ಇಸ್ ಗುಡ್ ಫಾರ್ ಹೆಲ್ತ್. ಏನಪ್ಪ, ನಂಗೆ ಟ್ರೀಟ್ಮೆಂಟ್ ಮಾಡ್ತೀಯೋ ಇಲ್ವಾ ನೀನು? ತಾತ ಸ್ವಲ್ಪ ತಾಳ್ಮೆ ಇರ್ಲಿ. ಕಾಯೋದ್ರ ಫಲ ಬಾಳೆಹಣ್ಣಾಗುತ್ತೆ. ಕಾಯೋದ್ರ ಫಲ ಮೊದಲು ಸಿಹಿ ಇತ್ತು ತಾನೆ, ಆದ್ರೆ ಬಾಳೆಹಣ್ಣು ಸಿಹಿಯಾಗಿರುತ್ತೆ ತಾನೆ. ಮಲ್ಕೊಳ್ಳಿ ಮಲ್ಕೊಳ್ಳಿ. ಅರೆ ತುಂಬಾ ಜ್ವರ ಇದೆ, 340 ಡಿಗ್ರಿ ಇದೆ. ಏನ 340 ಡಿಗ್ರಿ ಇಲ್ಲ? ಅರೆ ಸಾರಿ, ಇದು ರೇಟು 340. ನಾನು ತಪ್ಪಾಗಿ ಪೆನ್ನಿನ ಬಾಯಲ್ಲಿ ಇಟ್ಬಿಟ್ಟೆ. ಗಟ್ಟಿಯಾಗಿ ಉಸಿರಾಡಿ. ಈಗ ಬಾಯಿ ಓಪನ್ ಮಾಡಿ. ಈ ಮಾತ್ರೆ ತಗೊಳ್ಳಿ. ಇದನ್ನ ಬೆಳಗ್ಗೆ ಹಾಲಿನ ಜೊತೆ, ಮಧ್ಯಾಹ್ನ ಹಾಲಿನ ಜೊತೆ, ಮತ್ತೆ ಹಾಗೆ ರಾತ್ರಿ ಹಾಲಿನ ಜೊತೆ ತಗೋಬೇಕು. ಇದರಿಂದ ಉಪಯೋಗ ಆಗತ್ತಾ? ಇದರಿಂದ ಆಗದಿದ್ರು ಹಾಲಿಂದ ಖಂಡಿತ ಆಗತ್ತೆ. 3 ಟೈಮ್ ಹಾಲ? ಅಯ್ಯೋ, ತುಂಬಾ ಖರ್ಚಾಗ್ಬಿಡುತ್ತಲ್ಲ. ದೇವ್ರನ್ನ ಬೇಡ್ಕೊಂಡ್ರೆ ವಾಸಿ ಆಗಲ್ವಾ? ನಾನು ಒಂದ್ ಮಾತ್ರೆ ಕಂಡು ಹಿಡ್ದಿದ್ದೀನಿ. ಇದನ್ನ ತಿಂತಿದ್ದ ಹಾಗೆ ನೀವು ಓಡ್ಬೋದು. ಇದು ಅಯ್ಯೋ, ಅಪ್ಪಾಜಿ, ನನ್ ಕಂದ ಕಂದ, ನನ್ನ ಮುದ್ದಿನ ಜೋಗಿ. ಇವ್ರು ಆರೋಗ್ಯವಾಗಿರೋದಕ್ಕೆ ಅವ್ರು ವಾಕಿಂಗ್ ಮಾಡೋದೇ ಕಾರಣ ಅನ್ಸುತ್ತೆ. ಆದ್ರೆ ಇಷ್ಟೊಂದು ಫಾಸ್ಟ್ ಆಗಿ ಯಾರು ಮಾಡ್ತಾರೆ? ಅಪ್ಪಾಜಿ ಅಪ್ಪಾಜಿ, ಅಯ್ಯ ನನ್ ಸ್ಕೂಟ್ರು. ಏ ಬಿಡೆ, ಇವನ್ ಎಲ್ಲೋಬೇಕು ಅಲ್ಲಿಗೆ ಬಿಟ್ಬಿಡು. ಸ್ಕೂಟರ್ ಅಯ್ಯೋ ಮಾವನವ್ರೆ, ಈಗ್ಲೂ 2ನೇ ಮಾತು ಹೇಳ್ದೆ ಹಾಗೆ ಹೋಗ್ತಿದ್ದೀರಲ್ಲ. ನಿನ್ ಹೇರ್ ಸ್ಟೈಲ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿನ್ ಮಗನೂ ಕೂಡ.
ಏ ಟಮಾಟ ಟಮಾಟ ನಾಟಿ ಟಮಾಟ ನಾಟಿ ನಾಟಿ ಟಮಾಟ. ಅಯ್ಯೋ ನನ್ನ ಟಮಾಟೋ, ಅಯ್ಯೋ ಅಯ್ಯೋ. ಅಯ್ಯೋ ಇಷ್ಟೊಂದೆಲ್ಲ ಟೊಮ್ಯಾಟೊ ಇಲ್ಲಿದೆ, ಇದನ್ನ ತಗೊಂಡ್ಬಿಡ್ತೀನಿ. ಅಯ್ಯೋ ದಯಾ, ಟೊಮೆಟೊ ಬಿಟ್ಬಿಡು, ಮೊದ್ಲು ಅಪ್ಪಾಜಿ ನಿಲ್ಸೋಣ ಬಾ. 3 ನಿಮಿಷ ಆಗೋಯ್ತು, ನಾನು ಏನು ತಿಂದೇ ಇಲ್ಲ. ಸಖತ್ ಹಸಿವಾಗ್ತಿದೆ ನಂಗೆ. ಇದ್ ತಗೊಳ್ಳಿ ಡಾಕ್ಟ್ರಣ್ಣ, ಈ ಟೊಮ್ಯಾಟೊನ ತಿನ್ಬಿಡಿ. ಅಮ್, ದಯಾ ಇದೇನ್ ಮಾಡ್ದೆ? ಅಯ್ಯೋ ಅಪ್ಪಾಜಿ ಮತ್ತೆ ತಪ್ಪಿಸ್ಕೊಂಡ್ಬಿಟ್ರು. ಏ ಜೇಟ, ಡಾಕ್ಟ್ರಪ್ಪ, ಅಪ್ಪಾಜಿ ಬಾಯಿ ತೆಗಿರಿ. ಅಪ್ಪಾಜಿ ನಿಮ್ಗೇನು ಏಟಾಗಿಲ್ಲ ತಾನೆ? ನನಗೆ ಏನು ಏಟಾಗಿಲ್ಲ. ಈಗೇನಿದು ಹೊಸ ಶುರು ಆಯ್ತಲ್ಲ? ಅಯ್ಯೋ ಈ ಮಾತ್ರೆಯಿಂದ ಅವರು ಸೂಪರ್ ಸ್ಲೋ ಆಗ್ಬಿಟ್ಟಿದ್ದಾರೆ. ಏನ ಐಡಿಯಾ, ಅರ್ಧ ಮಾತ್ರೆ ಹಳೇದು, ಅರ್ಧ ಮಾತ್ರೆ ಹೊಸದು, ಎರಡನ್ನೂ ತಿಂದ್ರೆ ಅವರು ನಾರ್ಮಲ್ ಆಗ್ಬಿಡ್ತಾರೆ. ನಾನು ಸರಿ ಆಗ್ಬಿಟ್ಟೆ.